ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಚೋಟು ಎದ್ದೇಳ ಮೇಲೆ ಎದ್ದೇಳು. ಮಾಡು. ಬೇಡ ಅದಕ್ಕೆ. ಬೇಡ ಅಂದ್ರೆ ಕೈ ಕಾಲು ಕಟ್ಟಿ ಊಟ ಮಾಡಿಸ್ತೀನಿ. ಊಟ ಬಿಡ್ತಾಳಂತೆ ಊಟ. ಮಾಡು. ರಾಣಿ ಬಾ ಅಂದೆ. ಬಾ ಮಾಡು. ರತ್ನ ಬಾ. ಎಲ್ರೂ ತಿಂದು ನಿನಗೆ ಸಪ್ರೇಟ್ ಆಗಿ ಹೇಳ್ಬೇಕಾ? ಬಾ. ಭಾರತ್, ಹುಟ್ಟು ಬೆಳೆದಿರೋ ಮನೆಯೇ ನಮ್ ಕೈ ಬಿಟ್ಟು ಹೋಯ್ತೈತೆ. ಆದ್ರೂ ರಾಣಿ ಹೋಗಿ ಕೋಲ್ ತಗೊಂಡ್ ಬಾ. ಇವತ್ ಬಾಯಿ ಮೇಲೆ 4 ಕೊಟ್ಟಾದ್ರೂ ತಿನ್ನಿಸ್ತೇನೆ. ನೀ ಚಿಕ್ಕ ಹುಡುಗ ಆಗಿತ್ತಿದ್ರೆ ಸೊಂಟದ ಮೇಲೆ ಕೂರ್ಸ್ಕೊಂಡು ಚಂದಮಾಮ ತೋರಿಸ್ತಾ ಊಟ ಮಾಡಿಸ್ತಿದ್ದೆ. ಈಗ ನಿನ್ನ ಎತ್ಕೊಳ್ಳೋಕ್ ಶಕ್ತಿ ನನ್ಗಿಲ್ಲ ಮಾವ. ಸುಮ್ಮನೆ ಬಾ. ಮಾಡು. ಬಾ ಬಾ ಮಾವ. ಈ ಮನೆಗೆ ನಾನಲ್ಲವ ತಾಯಿ, ನೀನು ಈ ಮನೆಗೆ ತಾಯಿ. ಮಾದಪ್ಪಣ್ಣ ನಾಳೆ ಬೆಳಗ್ಗೆ ಒಳಗೆ ಊರಿಗೆ ಬಂದ್ರೆ ನಮ್ಮ ಮನೆ ಉಳಿತೈತೆ. ಇಲ್ಲ ಅಂದ್ರೆ ನಾವೆಲ್ಲದಕ್ಕೂ ಸಿದ್ಧವಾಗಿ ಇರಬೇಕು. ನೀವೆಲ್ಲರೂ ಮನೇಲಿರೋ ಸಾಮಾನೆಲ್ಲ ಕಟ್ಟಿಡಿ. ಮನೆ ಉಳಿದ್ರೆ ಉಳಿಲಿ, ಇಲ್ಲ ಅಂದ್ರೆ ನಮ್ಮವ್ವ ಮಕ್ಕಳವ ಹೆಂಗ್ ತೋರಿಸ್ತಾಳೋ ಆ ದಾರಿಲಿ ಹೋಗು. ಅಲ್ಲ ಅಣ್ಣ, ನಾವ್ ಎಲ್ಲಿ ಅಂತ ಹೋಗೋದು, ಎಲ್ಲಿ ಅಂತ ಇರೋದೆಲ್ಲ ಹೆಣ್ಮಕ್ಳೇ ಅಲ್ವಾ? ಮನೇಲಿ ಇರೋದೆಲ್ಲ ಹೆಣ್ಮಕ್ಳೇ. ಆದ್ರೆ ಆ ಯೋಚನೆ ನಿಂಗಲ್ಲ ರತ್ನ. ನಮ್ಮನ್ನ ಊಟಿಸ್ಬಿಟ್ಟು ಅರ್ಧ ದಾರಿಲಿ ಹೊಂಟೋರ್ಲಲ್ಲ, ನಮ್ಮ ಅವ್ವಂಗ್ ಇರ್ಬೇಕಿತ್ತು. ಅವಳಿಗೆ ಆ ಯೋಚನೆ ಇದ್ದಿದ್ರೆ ಇವತ್ತು ನಮ್ಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನಾ ಮದುವೆಗೆ ಇಟ್ಟೊಂದು ಸಾಲ ಯಾಕೆ ಮಾಡಿದೆ ಗೊತ್ತಾ? ಅವ್ರ ಆಟೊಂದು ವರದಕ್ಷಿಣೆ ಕೇಳಿದ್ರು ಕೊಡಕ್ಕೆ ಯಾಕೆ ಒಪ್ಕೊಂಡೆ ಗೊತ್ತಾ? ನಮ್ಮ ಅವ್ವ ಮಾಡಿದ ಕೆಲಸಕ್ಕೆ ನಮ್ಮ ರತ್ನ ನಿಶ್ಚಿತಾರ್ಥ ಅರ್ಧಕ್ಕೆ ನಿಂತೋಯ್ತು. ಕೊಂಡು ಗೊತ್ತಾಗಿರೋ ಗಂಡಿನ ಕಡೆಯವರು ನಮ್ಮ ಮನೆ ವಿಷಯ ಎಲ್ಲ ಗೊತ್ತಾದ್ರೂ ಕೂಡ ಮದುವೆಗೆ ಒಪ್ಕೊಂಡ್ರು. ಅದಕ್ಕೆ ಅವ್ರು ಕೇಳಿರೋ ಎಲ್ಲ ವರದಕ್ಷಿಣೆಗೂ ಒಪ್ಕೊಂಡೆ. ಅವತ್ತು ನಮ್ಮ ಅವ್ವ ಹಂಗ ನಮ್ಮನ್ನು ಬಿಟ್ಟು ಹೋಗಿರ್ಲಿಲ್ಲ ಅಂದ್ರೆ ಇವತ್ತು ನಮ್ಗೆ ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ನಮ್ಮ ಮನೇನು ಹರಾಜಿಗೆ ಬರ್ತಾ ಇರ್ಲಿಲ್ಲ. ಇದಕ್ಕೆಲ್ಲ ಕಾರಣ ಅವಳೇ ಇದಕ್ಕೆಲ್ಲ ಕಾರಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.